ಎಲ್ಲರಿಗೂ ನಮಸ್ಕಾರ. ಡಿ.ಕೆ ರಮೇಶ್ ಮಾತಾಡ್ತಾ ಇರೋದು. ಇವತ್ತು ಮಾತಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಭಾರತ, ಇಂಡಿಯಾ ಸೋಲಿನಿಂದ ಗೆಲುವಿನ ಕಡೆಗೆ ಬಂದಿದೆ. ಸೋಲೋದಕ್ಕೆ ಏನು ಕಾರಣ ಅದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಅದಾದ್ಮೇಲೆ ಗೆಲುವಿನಿಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನಾಗಿ ಸೋಲೋದಕ್ಕೆ ಮೇನ್ ಕಾರಣ ಏನಂದರೆ ಇಮಿಡಿಯೇಟ್ಲಿ ತೆಗೆದುಕೊಳ್ಳುವಂಥ ಡಿಸಿಷನ್ಗಳು. ಯಾವಾಗಲೂ ಅಷ್ಟೇ, ಒಂದು ಟೀಮ್ ಅಂತ ಹೇಳಿದಾಗ ಟಕಾರ ಅಂತ ಒಬ್ಬನ ತೆಗೆದು ಬಿಡ್ತಾರೆ. ಟಕಾರ ಅಂತ ಒಬ್ಬರನ್ನ ಜಾಯಿನ್ ಮಾಡ್ಕೊಬಿಡ್ತಾರೆ. ಬರೀ 4-6 ಹೊಡೆಯರ್ನೇ ಹಾಕ್ಕೊಂಡಿದ್ರು. ಬಟ್ ಆದರೆ ಇನ್ನೂ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡೋಂಥವ್ರು ನಮ್ಮ RCB ಟೀಮಲ್ಲಿದ್ದರು. ಅವ್ರನ್ನ ಕಡೆಗಣಿಸಿದ್ರು. ಅದರಲ್ಲಿ ರಜತ್ ಪಟಿದಾರ್ ಅವರು ಅದ್ಭುತವಾದಂಥ ಬ್ಯಾಟಿಂಗ್ ಲೈನಪ್ಪು 3 ವರ್ಷದಿಂದ ತುಂಬ ಚೆನ್ನಾಗಿ ಆಡ್ಕೊ ಬಂದಿದ್ದಾರೆ. ಅದೇ ಥರ ಭುವನೇಶ್ ಕುಮಾರ್ ಅವರು ಎಷ್ಟು ಅದ್ಭುತವಾದಂಥ ವಿಕೆಟನ್ನು ತೆಗೆದಿದೆ. ಅವ್ರನ್ನ ಸೆಲೆಕ್ಟ್ ಮಾಡಿಲ್ಲ. ಓಕೆ, ಕೃಣಾಲ್ ಪಾಂಡ್ಯ ಅವರು ಅವ್ರು ಎರಡರಲ್ಲೂ ಇದ್ದಾರೆ. ಆಲ್ರೌಂಡರ್, ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎಷ್ಟು ಅದ್ಭುತವಾಗಿ ಫಾರ್ಮಲ್ ಇದ್ದಾರೆ. ಯಾವ ವ್ಯಕ್ತಿಗೆ ಹೆಂಗಾಗಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಈ ಥರ ವ್ಯಕ್ತಿಗಳನ್ನ ಡ್ರಾಪ್ ಮಾಡಿರೋಂಥದ್ದು. ಓಕೆನಾ? ಅದ್ರ ಜೊತೆಗೆ T20ಲಿ ಯಾವಾಗಲೂ ಅಷ್ಟೇ, ಇಲ್ಲಿ ಪಿಚ್ಚಿನ ಬೇರೆ ಇರ್ತದೆ, ಇಂಗ್ಲೆಂಡ್ ಪಿಚ್ಚು ಬೇರೆ ಇರ್ತದೆ. ಬರೀ ಇಲ್ಲಿ 6-4 ಹೊಡೆಯೋ ಪಿಚ್ಚನ್ನು ರೆಡಿ ಮಾಡಿರ್ತಾರೆ. ಅಲ್ಲಿ ಬರೀ 6-4 ಹೊಡೆಯೋ ಥರನೇ ರೆಡಿ ಮಾಡಿರೋದಿಲ್ಲ. ಹಾಗಾಗಿ ಅನುಭವ ಉಳ್ಳವಂಥ ಬ್ಯಾಟ್ಸ್ಮನ್ನನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದರಲ್ಲಿ ಎಡವಿದ್ದಂಥದ್ದು ಓಕೆನಾ, ಅನುಭವ ಇಲ್ದಂಥ ಬೌಲರ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಅನುಭವ ಇಲ್ಲದಂಥ ನಿಧಾನಕ್ಕೆ ಮುಂಚೆ ನೋಡಿ ವಿರಾಟ್ ಕೊಹ್ಲಿ ಅವರು ಯಾವಾಗಲೂ ಅಷ್ಟೇ ಓಕೆನಾ, ವಿಕೆಟ್ ಕೊಡ್ತಿರಲಿಲ್ಲ ಅಷ್ಟು ಸುಲಭವಾಗಿ. ಈಗೆಲ್ಲ ಹಾಗಿಲ್ಲ, ಟಕ ಬರೀ 4-6 ಹೊಡಿಬೇಕಂತಾನೆ ವಿಕೆಟನ್ನು ಚೆಲ್ಬಿಡ್ತಾರೆ. ಈ ಕಾರಣದಿಂದನೇ ಟೋಟಲ್ 6 ಮ್ಯಾಚನ್ನು ಸೋತಿದ್ದಾರೆ. ಹಾಗಾಗಿ ಅನುಭವ ಉಳ್ಳಂತ ಯಾರು ಸುಮನ್ ಗಿಲ್ ಅವರು ವಿಕೆಟ್ ತೆಗಿಬೇಕಾದ್ರೆ ಭಾರಿ ಪ್ರಯತ್ನ ಮಾಡಬೇಕು. ಸ್ಟ್ರೈಟನ್ನು ರೊಟೇಟ್ ಮಾಡ್ತಾ ಇರ್ತಾರೆ. ಅದೇ ಥರ ಸಾಯಿ ಸುದರ್ಶನ್ ಅವರು ಒಳ್ಳೆ ಬ್ಯಾಟ್ಸ್ಮನ್ನು. ಯಾವುದೇ ಕಾರಣಕ್ಕೂ ಅವರು ಮೇಲೆ ವಿಕೆಟೇ ಕೊಡೋದಿಲ್ಲ. ಅದೇ ಥರ ನಮ್ಮ KL ರಾಹುಲ್ ಟೆಕ್ನಿಕ್ ಬ್ಯಾಟ್ಸ್ಮನ್, ಅದ್ಭುತವಾದಂಥ ಬ್ಯಾಟ್ಸ್ಮನ್. ಈ ಥರ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡಬೇಕು. ಜೊತೆಗೆ 6 ಹೊಡೆಯೋರ ಜೊತೆಗೂ ಈ ಥರ ನಿಂತಾಡುವಂಥವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈ ಎಲ್ಲ ಮಿಸ್ಟೇಕಿಂದ ಇವತ್ತು T20ಲಿ ಸೋತಂತಾಗಿದೆ. ಗೆಲ್ಲೋದಕ್ಕೆ ಏನು ಕಾರಣ? ಮೇನ್ ಇಂಪಾರ್ಟೆಂಟ್ ಅಂದರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ. ಯಾಕಂದರೆ ಇವರು ಅನುಭವ ತುಂಬ ತುಂಬ ದೊಡ್ಡದಿದೆ. ಹಾಗಾಗಿ ಅವರಿದ್ರೇ ಸಾಕು, ಒಂದು ಟಿಪ್ಸು, ಮೋಟಿವೇಶನು ಎಲ್ಲ ಬಂದ್ಬಿಡುತ್ತೆ. ಹಾಗಾಗಿ ಎಂಥ ಫೀಲ್ಡಲ್ಲಾದರೂ, ಆಸ್ಟ್ರೇಲಿಯಾ ಟೀಮ್ ಆಗಿರ್ಬೋದು, ಇಂಗ್ಲೆಂಡ್ ಟೀಮ್ ಆಗಿರ್ಬೋದು, ನ್ಯೂಜಿಲೆಂಡ್ ಟೀಮ್ ಆಗಿರ್ಬೋದು, ಫೈಟನ್ನು ಕೊಡ್ತಾರೆ. ಹಾಗಾಗಿ ಅದ್ಭುತವಾದಂಥ ಫಾರಮ್ಗೆ ಬಂದರು ಎಲ್ಲರೂ ನೋಡಿ. ಫಸ್ಟ್ ಸ್ಟಾರ್ಟಿಂಗು ರೋಹಿತ್ ಶರ್ಮಾರ್ದು ಬೇಗ ಔಟ್ ಆದರು. ಶುಭ್ಮನ್ ಗಿಲ್ ತುಂಬ ನಿಂತು ಆಡಿದ್ರು. ವಿರಾಟ್ ಕೊಹ್ಲಿ ಅವರು ಔಟ್ ಆದರು. ಅವ್ರ ಟೀಮಲ್ಲಿ ಇದೇನೆ ಅಂದರೆ ಸಾಕು, ಅವರ ಎನರ್ಜಿ ಟಿಕ್ ಆಗಿಬಿಡುತ್ತೆ. ಶ್ರೇಯಸ್ ಅವರು, ಅಯ್ಯವರು ತುಂಬ ಚೆನ್ನಾಗಿ ಆಡಿದ್ರು. ಅಲ್ಲಿಂದ ಬಂತು ಅಂದರೆ KL ರಾಹುಲ್ ಅವರು ಔಟ್ ಆದರು. ಜೊತೆಗೆ ಅಕ್ಷರ್ ಪಟೇಲ್ ಅವರು 4 ವಿಕೆಟನ್ನು ತೆಗೆದಿದ್ದಾರೆ. ಅದ್ಭುತವಾದಂಥ ಬ್ಯಾಟಿಂಗನ್ನು ಆಡಿದ್ರು. ವಾಷಿಂಗ್ಟನ್ ಸುಂದರ್ ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗನ್ನು ಮಾಡಿದ್ರು. ಈ ಥರ ಅನುಭವ ಉಳ್ಳಂಥ ವ್ಯಕ್ತಿಗಳು ಟೀಮಲ್ಲಿ ಇರೋದ್ರಿಂದ ಏನಾಯಿತು, ನೆನ್ನೆ ಮ್ಯಾಚು ಗೆದ್ದಂತ ಆಗಿದೆ. ಇಲ್ಲಿ ಏನಾಗ್ತದೆ, ಯಾರು ಸೆಲೆಕ್ಟ್ ಮಾಡ್ತಾರೆ ಅವರು ಈಗೋ ಅಂದರೆ ನಾ ಇಂಥವ್ರನ್ನೇ ತಗೋಬೇಕು ಅನ್ನೋದನ್ನು ಈಗೋನ ಮಡಿಕೊಂಡಿದ್ದಾರೆ. ಆ ಈಗೋನ ಬಿಡಬೇಕು. ಉತ್ತಮವಾಗಿ ಯಾರು ಚೆನ್ನಾಗಿ ಆಡ್ತಾರೆ ಅಂಥ ವ್ಯಕ್ತಿಗಳನ್ನ ತೆಗೆದುಕೊಂಡು ಕೋರ್ಡಿನೇಷನ್ಗೆ ತೆಗೆದುಕೊಂಡು ಮಾಡಿದ್ದೇ ಆದಲ್ಲಿ ಇಂಡಿಯಾ ಯಾವುದೇ ಟೀಮ್ ಆದ್ರೂ ಫೈಟ್ ಮಾಡುತ್ತೆ. ಯಾಕಂದರೆ 140 ಕೋಟಿ ಜನಸಂಖ್ಯೆ ಇದ್ದಾರೆ. ಹಾಗಾಗಿ ಅತ್ಯುತ್ತಮವಾದಂಥ ಬ್ಯಾಟ್ಸ್ಮನ್ಗಳು, ಬೌಲರ್ಸ್ಗಳು ಎಲ್ಲರೂ ಇದ್ದಾರೆ. ಒಂದು ಟೀಮ್ ಅಂತ ಹೋದಾಗ ಅನುಭವ ಉಳ್ಳವಂಥವ್ರು ಇರಬೇಕು, ಹೊಸಬ್ರು ಇರಬೇಕು. ಆವಾಗ ಮಾತ್ರ ಏನು ಮಾಡ್ತಾರೆ, ಟೀಮು ಬ್ಯಾಲೆನ್ಸಿಂಗ್ ಆಗುತ್ತೆ. ಬರೀ ಎಲ್ಲ ಹೊಸಬ್ರನ್ನೇ ತೊಗೊಂಡು ಹೋದರೆ ಟೀಮ್ ಬ್ಯಾಲೆನ್ಸಿಂಗ್ ಆಗೋದಿಲ್ಲ. ಯಾಕಂದರೆ ಇಂಡಿಯಾ ಪಿಚ್ ಬೇರೆ ಇರ್ತದೆ, ಇಂಗ್ಲೆಂಡ್ ಪಿಚ್ ಬೇರೆ ಇರ್ತದೆ. ಮತ್ತು ಅನುಭವ ಉಳ್ಳವರು ಟಿಪ್ಸನ್ನು ಕೊಡ್ತಾರೆ, ಮೋಟಿವೇಶನನ್ನು ಮಾಡ್ತಾರೆ. ಅದರಲ್ಲೂ ವಿರಾಟ್ ಕೊಹ್ಲಿ ಅವರು ಎವರ್ ಗ್ರೀನ್, ಎಲ್ಲೇ ಹೋದ್ರೂ
ಏನು ಆಟಕ್ಕೆ ಬೇಕು ಆ ಸ್ಪಿರಿಟನ್ನು ಕೊಡ್ತಾ ಬರ್ತಾರೆ. ಅದಕ್ಕೆ ಅತ್ಯುತ್ತಮವಾದಂಥ ಎಲ್ಲರೂ ಸುದ ಕೋರ್ಡಿನೇಟನ್ನು ಮಾಡ್ತಾರೆ. ಹಾಗಾಗಿ ನಿನ್ನೆ ಮ್ಯಾಚು ಗೆಲ್ಲೋದಕ್ಕೆ ಅನುಭವ ಉಳ್ಳವಂಥವ್ರು ಇರೋದ್ರಿಂದನೇ ನಿನ್ನೆ ಮ್ಯಾಚು ಗೆದ್ದಿದ್ದಂತಾಗಿದೆ. ಅವರ ಟಿಪ್ಸ್ಗಳು, ಅವರ ಸ್ಪಿರಿಟು, ವಿರಾಟ್ ಕೊಹ್ಲಿ ಇದ್ರೇ ಒಂದು ಸ್ಪಿರಿಟು. ಎಲ್ಲರಿಗೂ ಸುದ ಮೋಟಿವೇಶನ್, ಜೋಶನ್ನು ತುಂಬ್ತಾರೆ ಟೀಮ್ಗೆ. ಹಾಗಾಗಿ ನಿನ್ನೆ ದಿನ ಮ್ಯಾಚನ್ನು ತುಂಬ ಅಚ್ಚುಕಟ್ಟಾಗಿ ಗೆದ್ದಿಕೊಂಡಿದ್ದಾರೆ. ತುಂಬ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಸಣ್ಣ ಸಣ್ಣ ಮಿಸ್ಟೇಕ್ಸನ್ನು ನೋಟಿಸನ್ನು ಮಾಡಬೇಕು. ಹೊಸಬ್ರು ಜೊತೆಗೆ ಅನುಭವವುಳ್ಳಂಥವ್ರು, ಹೊಸಬ್ರು ಮತ್ತು ಅನುಭವವುಳ್ಳಂಥವ್ರನ್ನ ಜೊತೆಲಿ ಕಾಂಬಿನೇಷನ್ ಕಳಿಸಿದ್ಯಾ ಅದಲ್ಲಿ. ಹಾಗಾಗಿ ಎಂಥ ಟೀಮ್ ಇದ್ರೂ ಸುತ್ತ ಬರ್ಬೋದು ಅನ್ನೋದಕ್ಕೆ ಇದೊಂದು ನೈಜ ಉದಾಹರಣೆ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಏನು ಅನ್ನಿಸ್ತು ಅಂತ ನಿಮಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್.